ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮನೆ ಸ್ಟೈಲ್ನಲ್ಲಿ ಸೂಪರಾಗಿರೋ ಬೋಟಿ ಸಾರನ್ನ ಹೇಗೆ ಮಾಡೋದು, ಮಟನ್ ಬೋಟಿ ಸಾರನ್ನ ಅಂತ ಹೇಳ್ಕೊಡ್ತೀನಿ. ಸಖತ್ತಾಗಿರುತ್ತೆ. ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ, ಅನ್ನ ಜೊತೆಗೆ, ಮುದ್ದೆ ಜೊತೆಗೆಲ್ಲ ಸೂಪರ್ ಕಾಂಬಿನೇಷನ್ ಅಂತಲೂ ಹೇಳ್ಬೋದು. ಇದನ್ನು ಯಾವ ಥರ ನಾನು ನಮ್ಮ ಮನೇಲಿ ಕರಿ ಮಾಡ್ತೀವಿ ಅಥವಾ ಸಾರು ಮಾಡ್ತೀವಿ ಅಂತ ಹೇಳ್ಕೊಡ್ತೀನಿ. ಸ್ಟೆಪ್ ಬೈ ಹೇಳ್ತೀನಿ, ನೀವು ನೋಟ್ ಮಾಡ್ಕೊಳ್ಳಿ. ಮತ್ತು ಮಧ್ಯದಲ್ಲಿ ಸ್ಕಿಪ್ ಮಾಡಿದ ಹಾಗೆ ನೋಡಿ, ಆಗಲೇ ನಿಮಗೆ ಗೊತ್ತಾಗುತ್ತೆ. ಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ಈ ಒಂದು ರೆಸಿಪಿನ ಹೇಗೆ ಮಾಡಿದ್ದೀವಿ ಅಂತ ಗೊತ್ತಾಗುತ್ತೆ. ಒಂಚೂರು ಬೋಟಿ ಸ್ಮೆಲ್ಲು ಏನೂ ಬರಲ್ಲ, ಸಖತ್ತಾಗಿರುತ್ತೆ. ನೋಡಿ, ಇವಾಗ ನಾನು ಹೇಗೆ ಮಾಡೋಂತ ಹೇಳ್ಕೊಡ್ತೀನಿ ನೋಡಿ. ಬಿಸಿನೀರಲ್ಲಿ ಚೆನ್ನಾಗಿ ಒಂದು 3-4 ಸತಿ ತೊಳೆದುಬಿಟ್ಟು ಅರಿಶಿನ ಹಾಕಿ 10 ನಿಮಿಷ ನೆನೆಯೋಕ್ಕೆ ಬಿಟ್ಟಿದ್ದೆ. ಆಲ್ರೆಡಿ ವಾಶ್ ಮಾಡಿದ್ದು ಬೋಟಿ ಇದನ್ನು ಮತ್ತೆ ನಾನು ಆ ನೀರಿಂದ ತೆಗೆದುಬಿಟ್ಟು ಕುಕ್ಕರಿಗೆ ಹಾಕ್ಕೊತಾ ಇದ್ದೀನಿ. ಕುಕ್ಕರಿಗೆ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಅರಿಶಿನ ಪುಡಿ ಹಾಕಿ ಬೇಯಿಸ್ಕೋಬೇಕು. ಸ್ವಲ್ಪ ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಒಂದು 5 ವಿಸಲ್ ಬರೆಸ್ಬೇಕು. ಯಾಕಂದರೆ ಇದು ಬೇಯಲ್ಲ ಬೇಗ, ಅದಕ್ಕೋಸ್ಕರ 5-6 ವಿಸಲ್ ಬರೆಸ್ಬೇಕು. ಬೋಟಿ ಯಾವಾಗಲೂ ಬೇಗ ಬೇಯೋದೇ ಇಲ್ಲ, ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ಈಗ ಇದನ್ನು ಹೇಗೆ ನಾವು ಮಸಾಲ ರೆಡಿ ಮಾಡ್ಕೊಳ್ಳೋದು ಈ ಬೋಟಿ ಸಾರಿಗೆ ಅಂತ ಹೇಳ್ಕೊಡ್ತೀನಿ. ಫಸ್ಟು 3-4 ಟೇಬಲ್ ಆದಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಕಾಯೋ ತನಕ ವೆಯ್ಟ್ ಮಾಡಬೇಕು ನಾವು. ನೋಡಿ, ಇಲ್ಲಿ 1/4 kg ಆಗೋಷ್ಟು ನಾನು ಚಿಕ್ಕ ಈರುಳ್ಳಿನ ಸುಲಿದಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಗಸಗಸೆ ಒಂದು 2 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಸೋಂಪು, ಜೀರಿಗೆ, 4 ಲವಂಗ, ಚಕ್ಕೆ 2 ಪೀಸು, ಕಾಯಿ ಪೀಸು, ಇಷ್ಟನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೊಬೇಕು. ತುಂಬ ಹೆಲ್ದಿ ಫ್ರೆಂಡ್ಸ್ ಇದು. ಯಾಕಂದರೆ ಈ ಚಿಕ್ಕ ಈರುಳ್ಳಿ ಯೂಸ್ ಮಾಡೋದ್ರಿಂದ ಸಖತ್ ಟೇಸ್ಟಾಗಿರುತ್ತೆ. ನೀವು ಆದಷ್ಟು ಚಿಕ್ಕ ಈರುಳ್ಳಿನ ನೀವು ತಗೊಂಡು ಮಾಡಿ, ಇಲ್ವಾ ಪರವಾಗಿಲ್ಲ, ದೊಡ್ಡ ಈರುಳ್ಳಿಲೂ ಕೂಡ ಮಾಡ್ಬೋದು. ಆದಷ್ಟು ಈ ಥರನೇ ನೀವು ಸ್ಟೆಪ್ ಬೈ ಸ್ಟೆಪ್ಪು ಫಾಲೋ ಮಾಡಿ. ನಾನು 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, 2 ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊತಾ ಇದ್ದೀನಿ. ಖಾರಕ್ಕೆ ಬೇಕಂದರೆ ಇನ್ನೂ ಸ್ವಲ್ಪನೂ ನೀವು ಅಚ್ಚ ಖಾರದ ಪುಡಿ ಹಾಕ್ಕೊಬೋದು. ಇವಿಷ್ಟು ಮಸಾಲ ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಬಾಡಿಸ್ಕೊಳ್ಳೋಣ. ನೆಕ್ಸ್ಟ್ ನಾನು 6 ಟೊಮೆಟೊ ಹಣ್ಣನ್ನು ಹಾಕ್ಕೊತಾ ಇದ್ದೀನಿ. ಇದು 2 kg ಬೋಟಿಗೆ ನಾನು ಮಾಡ್ತಾ ಇರೋದ್ರಿಂದ 6 ಟೊಮೆಟೊನ ಹಾಕ್ಕೊತಾ ಇದ್ದೀನಿ. ನೀವು ಕಡಿಮೆ ಮಾಡೋದ್ರಿಗಿದ್ರೆ ಮಸಾಲ ಕಡಿಮೆ ಮಾಡ್ಕೊಳ್ಳಿ, ಇಲ್ಲ ಜಾಸ್ತಿ ಮಾಡೋದ್ರಿಂದ ಮಸಾಲ ಡಬಲ್ ಮಾಡ್ಕೊಳ್ಳಿ. 5-6 ಟೊಮೆಟೊ ಹಣ್ಣು ದೊಡ್ಡದು ತೊಗೊಂಡು ಹೆಚ್ಚಿಟ್ಕೊಂಡಿದ್ದೀನಿ ನಾನು. ಟೊಮೆಟೊ ಹಣ್ಣು ನೀವು ಚಿಕ್ಕದಂದರೆ 7-8 ಹಾಕ್ಕೊಬೇಕು ಟೊಮೆಟೊ ಹಣ್ಣನ್ನು. ಇಷ್ಟು ಬಾಡಿಸಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಮಸಾಲಾನ. ನೆಕ್ಸ್ಟ್ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. 4 ಕಾಳು ಮೆಣಸು ಹಾಕ್ಕೊತಾ ಇದ್ದೀನಿ. ಇವಿಷ್ಟನ್ನು ಚೆನ್ನಾಗಿ ನೈಸಾಗಿ ರುಬ್ಬಿದ ನಂತರ ನೋಡಿ, ಬೇಯಿಸಿಟ್ಕೊಂಡಿದ್ದೀನಿ. ಇದನ್ನು 6 ವಿಸಲ್ ಬೇಯಿಸಿಟ್ಕೊಂಡಿದ್ದೀನಿ ಈ ಬೋಟಿನ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಇವಾಗ ಮತ್ತೆ ಕುಕ್ಕರ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ನಿಮಗೆ ಬೋಟಿ ಆಲ್ರೆಡಿ ನೀವು ಬೇಯಿಸೋದು ಚೆನ್ನಾಗಿ ಬೆಂದಿದೆ, ತಪ್ಪಲೆಲಿ ಮಾಡ್ಕೊಳ್ಳಿ, ಇಲ್ಲ ಯಾವುದಾದ್ರು ಪಾತ್ರೆಯಲ್ಲಿ ಮಾಡ್ಕೊಳ್ಳಿ. ಇದು ಬೇಯಿಸಿರೋದು ಇನ್ನೂ ಸ್ವಲ್ಪ ಬೇಯಬೇಕು, ಅದಕ್ಕೋಸ್ಕರ ನಾನು ಮತ್ತೆ ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೀನಿ. ಸ್ವಲ್ಪ 3 ಟೇಬಲ್ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಇವಿಷ್ಟನ್ನು ಚೆನ್ನಾಗಿ ಮಸಾಲಾನ ರೆಡಿ ಮಾಡ್ಕೊಬೇಕು. ಕರಿಬೇವಿನ ಸೊಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟು ಎಣ್ಣೆಲಿ ಚೆನ್ನಾಗಿ ಈ ಥರ ಹಸಿ ವಾಸನೆ ಹೋಗೋ ತನಕ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನಲ್ಲಿ ಎಣ್ಣೆಲಿ ಬಾಡಿಸ್ಕೊಬೇಕು. ಇವಾಗ ರುಬ್ಬಿಟ್ಟಿರೋ ಮಸಾಲಾನ ಸೇರಿಸ್ಕೊಳ್ಳೋಣ. ರುಬ್ಬಿಟ್ಟಿರೋ ಮಸಾಲ ಇದು ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿ ಸ್ಮೆಲ್ ಘಮ ಅಂತ ಬರುತ್ತೆ, ಅಲ್ಲಿ ತನಕ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಈಗ ಏನು ಮಾಡಬೇಕು ಅಂದರೆ ಬೇಯಿಸಿಟ್ಟಿರೋ ಬೋಟಿನ ನಾವು ಸೇರಿಸ್ಕೊಳ್ಳೋಣ. ಆಲ್ರೆಡಿ ನಾವು ಉಪ್ಪು ಹಾಕಿರೋದ್ರಿಂದ ಇವಾಗ ನೀವು ನೋಡಿಬಿಟ್ಟು ಉಪ್ಪು ಹಾಕಬೇಕು. ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ಮಸಾಲ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಇದಕ್ಕೆ ಸೇರಿಸ್ಕೊಳ್ಳೋಣ. ಮತ್ತು ಕುಕ್ಕರ್ನಲ್ಲೇ ಬೇಯಿಸಿಟ್ಕೊಂಡಿರೋ ಬೋಟಿ ಜೊತೆ ಇರೋ ನೀರನ್ನು ಇದರೊಳಗೆ ಹಾಕ್ಕೊಬೇಕು. ಆ ನೀರನ್ನ, ಬೇಯಿಸಿಟ್ಟಿರೋ ನೀರನ್ನ ಚೆಲ್ಲಬೇಡಿ, ಅದನ್ನು ಸಹ ಈ ಒಂದು ಬೋಟಿ ಸಾರಿಗೆ ಸೇರಿಸ್ಕೊಬೇಕು. ಈಗ ಎಷ್ಟು ರುಚಿಗೆ ಬೇಕೋ ಅಷ್ಟು ಕಲ್ಲುಪ್ಪು ಹಾಕಿ ಕುಕ್ಕರ್ನ 3 ವಿಸಿಲ್ ಬರೆಸ್ಬೇಕು. ಯಾಕಂದರೆ ಆಲ್ರೆಡಿ ಅದು 5 ವಿಸಿಲ್ ಬಂದು ಬೆಂದಿದ್ದಿಲ್ಲ, ಅದಕ್ಕೋಸ್ಕರ ನೀವು ಮನೇಲಿ ಮಾಡೋ ಬೋಟಿ ಬೇಗ ಬೆಂದರೆ ಒಂದು 2 ವಿಸಿಲ್ಗೆ ಆಫ್ ಮಾಡಿಬಿಡಿ. ಇಲ್ಲ ನೀವು ಸಪ್ರೇಟ್ ಪಾತ್ರೆಯಲ್ಲೂ ಇದೇ ಮಸಾಲ ಹಾಕಿ
ನೀವು ಮಾಡ್ಬೋದು. ನೋಡಿ ಇಲ್ಲಿ ಮತ್ತೆ 5 ವಿಸಿಲ್ ಬರ್ಸ್ಬಿಟ್ಟು ಮುಚ್ಚಳ ತೆಗ್ದಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದರೆ ಸೂಪರಾಗಿರೋ ಒಂದು ಬೋಟಿ ಸಾರು ರೆಡಿಯಾಗುತ್ತೆ. ಮುದ್ದೆ ಜೊತೆಗೆ, ಅನ್ನ ಜೊತೆಗೆ, ಚಪಾತಿ ಜೊತೆಗೆಲ್ಲ ಸಖತ್ ಕಾಂಬಿನೇಷನ್ ಅಂತಲೂ ಹೇಳ್ಬೋದು. ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನನ್ನ ಚಾನಲನ್ನು ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡಿದಾಗ ನೋಡಿದ್ರೆ ನನಗೆ ತುಂಬ ಸಂತೋಷ ಫ್ರೆಂಡ್ಸ್. ನೀವು ಫುಲ್ ಡೀಟೇಲ್ ಆಗಿರೋ ವೀಡಿಯೋನ ನೋಡಿದ್ರಿ ಅಂತ ತೃಪ್ತಿ ನನಗೆ ಸಿಗುತ್ತೆ. ಧನ್ಯವಾದಗಳು ಫ್ರೆಂಡ್ಸ್. ಟಾಟಾ ಬಾಯ್. ಕೀಪ್ ವಾಚಿಂಗ್ ಮೈ ಚಾನಲ್. ಹೀಗೆ ನನ್ನ ಒಂದು ಚಾನಲನ್ನು ಪ್ರೋತ್ಸಾಹಿಸಿ.